ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ಆರ್ ಕೆ ಮೀಡಿಯಾ ಚಾನಲ್ಗೆ ಸ್ವಾಗತ. ಮಕ್ಕಳೇ, ಇವತ್ತು ನಾನು ಒಬ್ಬ ಸೋಮಾರಿ ಕತೆ ಹೇಳ್ತೇನೆ. ಸೋಮಾರಿ ಅಂದರೆ ತುಂಬ ಲೇಝಿ. ಈಗಾಗಲೇ ಸುಮಾರು ನಿಮಗೆ ಸೋಮಾರಿಗಳ ಕತೆ ಹೇಳಿದ್ದೀನಿ, ಅದರಲ್ಲಿ ಇದು ಒಂದು ಕೂಡ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಏನು ಕೆಲಸ ಮಾಡೋದಕ್ಕೂ ಬೇಜಾರು, ತುಂಬ ಲೇಝಿ. ಆದರೆ ದೊಡ್ಡ ಶ್ರೀಮಂತ ಆಗಬೇಕು, ನಾನು ಹಾಗೆ ಜೀವನ ಮಾಡಬೇಕು, ನಾನು ಕಾರಲ್ಲಿ ಓಡಾಡಬೇಕು, ಈ ಥರ ಎಲ್ಲ ಕನಸುಗಳನ್ನು ಕಾಣ್ತಾನೆ. ಆದರೆ ಕನಸು ಕಂಡ ತಕ್ಷಣ ಹಾಗೆಲ್ಲ ಆಗ್ಬಿಡುತ್ತಾ ಹೇಳಿ ಮಕ್ಕಳೇ? ಅವನು ಹಾಗೆಲ್ಲ ಕನಸು ಕಂಡ್ಕೊಂಡಿರ್ತಾ ಮತ್ತು ಅವ್ರವ್ರ ಮನೆಗೆ ಹೋಗೋದು, ಊಟಕ್ಕೆ ಇಸ್ಕೊಳೋದು, ಹೀಗೆ ಭಿಕ್ಷೆ ಥರ ಬೇಡ್ಕೊಂಡು ಜೀವನ ಮಾಡ್ತಿರ್ತಾನೆ. ಒಂದು ಸಾರಿ ಒಬ್ಬ ಹೆಣ್ಮಗಳು ಒಂದು 2 ಚೀಲದಷ್ಟು ಗೋಧಿ ಹಿಟ್ಟು ಕೊಡ್ತಾಳೆ. ಅವನು ನೋಡಿ ಆ ಗೋಧಿ ಹಿಟ್ಟನ್ನ ತೊಗೊಂಡೋಗಿ ಮನೆಯಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಇಡ್ತಾನೆ. ಹಾಕಿಟ್ಟು ಆಮೇಲೆ ಆ ಗೋಧಿ ಹಿಟ್ಟಿನ ಬಗ್ಗೆ ಕನಸು ಕಾಣ್ಕೊಂಡು ಕುಟ್ಕೋತಾನೆ. ಹೇಗಿದ್ದರೂ 2 ಚೀಲ ಗೋಧಿ ಹಿಟ್ಟು ಸಿಕ್ಕಿದೆ, ಈ ಗೋಧಿ ಹಿಟ್ಟನ್ನ ನಾನು ಮಾರಿದರೆ ನನಗೆ ಲಾಭ ಬರುತ್ತೆ. ಆ ಲಾಭ ತೊಗೊಂಡೋಗಿ ನಾನು ಮತ್ತೆ ಒಂದಿಷ್ಟು ಮೇಕೆಗಳನ್ನ ಕೊಂಡ್ಕೊಳಕ್ಕಾಗತ್ತೆ. ಆ ಮೇಕೆಗಳನ್ನು ನಾನು ಚೆನ್ನಾಗಿ ಸಾಕಿ ಆ ಮೇಕೆಗಳಿಗೆ ಮರಿ ಆಗ್ತವೆ. ಆ ಮರಿಗಳನ್ನು ನಾನು ಜಾಸ್ತಿ ಬೆಲೆಗೆ ಮಾರಿದಾಗ ನನ್ನ ಹತ್ರ ಇನ್ನೂ ಜಾಸ್ತಿ ದುಡ್ಡು ಬರುತ್ತೆ. ಮತ್ತು ಆ ದುಡ್ಡಿಂದ ನಾನು ಚಿನ್ನ, ಬೆಳ್ಳಿ, ಕಾರು, ಬಂಗ್ಲೆ ತಗೋತಾ ಹೋಗ್ಬೋದು. ಆಮೇಲೆ ನಾನು ವಿದೇಶಗಳಿಗೆ ಹೋಗಿ ವ್ಯಾಪಾರ ಮಾಡ್ಬೋದು. ಇಷ್ಟೆಲ್ಲ ಆದಮೇಲೆ ನನಗೊಂದೊಳ್ಳೆ ಹುಡುಗಿ ಸಿಗ್ತಾಳೆ. ದೊಡ್ಡ ಶ್ರೀಮಂತರು ನನಗೆ ಬಂದು ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಬೇಡ ಶ್ರೀಮಂತರ ಮನೆ ಹುಡುಗಿ ಮಾಡ್ಕೊಳೋಕ್ಕಿಂತ ರಾಜನ ಮನೆ ಮಗಳನ್ನ ಮಾಡ್ಕೊಂಬಿಟ್ರೆ ನಾನು ರಾಜ ಆಗಿಬಿಡ್ತೀನಿ, ಆರಾಮಾಗಿ ರಾಜ ಆಗಿ ಜೀವನ ಮಾಡ್ಬೋದು. ಆಮೇಲೆ ನಮಗೊಂದು ಮಗು ಆಗುತ್ತೆ. ಆ ಮಗು ತುಂಬ ತಂಟೆ ತಕರಾರು ಮಾಡ್ಕೊಂಡಿರುತ್ತೆ. ಆವಾಗ ಆ ಮಗುನ ನಾನು ಚೆನ್ನಾಗಿ ಒದಿತೀನಿ ಅಂದ್ಕೊಂಡು ಕನಸು ಕಾಣ್ತಿರ್ತಾನೆ. ಆ ಒದಿತೀನಿ ಅಂದಾಗ ಮಕ್ಕಳೇ ನಿಜವಾಗ್ಲೂ ಹೋಗಿ ಆ ಗೋಧಿ ಚೀಲ ಪಾತ್ರೆ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಒದ್ಬಿಡ್ತಾರೆ. ಆ ಚೀಲಗಳು ಹೋಗಿ, ಆ ಪಾತ್ರೆಗಳು ಹೋಗಿ ಎಲ್ಲ ಕೆಳಗಡೆ ಚೆಲ್ಲಿ ಎಲ್ಲ ಹೊರಗಡೆ ಎಲ್ಲ ಹೋಗಿ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಮಕ್ಕಳೇ. ನೋಡಿ, ಇದನ್ನು ಗೋಧಿ ಚೀಲ ತಂದ್ಕೊಂಡಿದ್ದಾನೆ, ಗೋಧಿ ಕೊಟ್ಟಿದ್ದಾರೆ ಒಬ್ರು ಯಾರೋ ಹಿಟ್ಟು, ಅದನ್ನ ಮಾರ್ಕೊಂಡು ಬರೋದು ಬಿಟ್ಟು ಆ ಮಾರ್ಕೊಂಡು ಬರೋದ್ರ ಬಗ್ಗೆನೇ ಕನಸು ಕಾಣ್ತಾ ಕೂತ್ಕೊಂಡ್ಬಿಟ್ಟ. ಎಲ್ಲಿವರೆಗೂ ಕನಸು ಕಂಡ್ಬಿಟ್ಟ ಅಂದರೆ ಅವನಿಗೆ ಮಕ್ಕಳಾಗ್ಬಿಟ್ಟು ಆ ಮಕ್ಕಳನ್ನ ಹೊಡೆಯೋಕೆ ಹೋಗಿ ಆ ಚೀಲನ ದಬ್ಬಿಟ್ಟ. ಹೀಗೆ ಮಕ್ಕಳೇ ಆಮೇಲೆ ಅವನು ಎಲ್ಲ ಕಳ್ಕೊಂಡ, ಗೋಧಿ ಹಿಟ್ಟೆಲ್ಲ ಹಾಳಾಗೋಯ್ತು. ಆಮೇಲೆ ತುಂಬ ಬೇಜಾರು ಮಾಡ್ಕೊಂಡ. ಏನು ಮಾಡಬೇಕು, ಏನೋ ಒಂದು ದಾರಿ ಸಿಕ್ಕಿತ್ತು ನನಗೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ದೆ ಸುಮ್ಮನೆ ಸಮಯನ ವ್ಯರ್ಥ ಮಾಡಿಬಿಟ್ಟೆ ನಾನು, ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡ. ಬಟ್ ಆ ಸಮಯ ಮಿಂಚೋಯ್ತು, ಆ ಹಿಟ್ಟು ಹಾಳಾಗೋಯ್ತು. ಅವನು ಕನಸು ಕಾಣ್ತಾನೆ ಜೀವನ ಕಳಿಬೇಕಾಗತ್ತೆ. ಹೀಗೆ ಮಕ್ಕಳೇ, ಬರೀ ಕನಸು ಕಂಡ್ರೆ ಆಗೋದಿಲ್ಲ. ಆ ಕನಸನ್ನು ನನಸು ಮಾಡ್ಕೋಬೇಕಾದ್ರೆ ಕಷ್ಟಪಟ್ಟು ಓದಬೇಕು. ಕಷ್ಟಪಟ್ಟು ಓದಿದ ಮೇಲೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸುಮ್ಮನೆ ನಾನು ರ್ಯಾಂಕ್ ಬರಬೇಕು, ನಾನು ಗೋಲ್ಡ್ ಮೆಡಲ್ ತೊಗೋಬೇಕು, ನಾನು IAS ಆಫೀಸರ್ ಆಗಬೇಕು, ನಾನು KS ಆಫೀಸರ್ ಆಗಬೇಕು, ಹೀಗೆಲ್ಲ ಬರೀ ಕನಸು ಕಂಡ್ರೆ ಯಾವುದೂ ಆಗೋದಿಲ್ಲ ಮಕ್ಕಳೇ. ಆ ಕನಸನ್ನು ನನಸು ಮಾಡ್ಕೋಬೇಕಾದ್ರೆ ನೀವು ಸರಿಯಾದ ಕ್ರಮದಲ್ಲಿ ಅಭ್ಯಾಸ ಮಾಡಬೇಕಾಗತ್ತೆ. ಅಭ್ಯಾಸ ಮಾಡಿದ್ದು ನಿಮಗೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಈ ಕತೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಚಿಕ್ಕ ಕತೆ. ಆ ಚಿಕ್ಕ ಕಥೆಯಲ್ಲಿ ಬೆಟ್ಟದಷ್ಟು ನೀತಿ ಇದೆ ಮಕ್ಕಳೇ. ಸೊ ಹಾಗಾಗಿ ನೀವು ಕೂಡ ಈ ಥರ ಸೋಮಾರಿಗಳಾಗದೆ ಸದಾ ಆ್ಯಕ್ಟಿವ್ ಆಗಿ ಚಟುವಟಿಕೆಯಿಂದ ಇದ್ದು ಚೆನ್ನಾಗಿ ಓದಿನ ಕಡೆ ಗಮನ ಕೊಟ್ಟು ನಿಮ್ಮದು ಒಳ್ಳೆಯ ಭವಿಷ್ಯನ ರೂಪಿಸ್ಕೊಳ್ಳಿ ಮಕ್ಕಳೇ. ಮತ್ತೊಂದು ಕಥೆಯೊಂದಿಗೆ ಸಿಗೋಣ. ನಮಸ್ತೆ.